ಗೊತ್ತಾಯ್ತಾ? ಹೇಳಿ. ಈಗ ನಾವು SSLC ಬೋರ್ಡ್ ಇಂದ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಸ್ ಆನ್ಸರ್ ಮಾಡ್ತಾ ಇದ್ವಿ. ಇದುವರೆಗೂ ಎಷ್ಟು ಕ್ವಶನ್ ಆನ್ಸರ್ ಆಗಿದೆ? 1 ಮಾರ್ಕ್ಸ್ ಇಂದ ಆಗಿದೆ, 2 ಮಾರ್ಕ್ಸ್ ಇಂದ ಆಗಿದೆ, 3 ಮಾರ್ಕ್ಸ್ ಇಂದ್ರಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಆಯ್ತು? √3 ಒಂದು ಅಭಾಜ್ಯ ಸಂಖ್ಯೆ ಎಂದು ಸಾಧಿಸಿ, ಅದಾದ್ಮೇಲೆ ಬಹುಲಕ ಮತ್ತೆ ಹಿಡಿತಕ್ಕಂಥದ್ದು, ಹಾಗೇನೆ ತ್ರಿಕೋನಮಿತಿಯ ಲೆಕ್ಕದ ಮೇಲೆ ಈಗಾಗಲೇ ಸಾಧಿಸಿ ಅಂತಕ್ಕಂಥದ್ರಲ್ಲಿ ಚಾಯ್ಸ್ ಇರೋದ್ರಲ್ಲಿ ಒಂದು ಆಗಿದೆ. ಈಗ ಇನ್ನೊಂದಿದೆ. ಮಾಡಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಮಾಡ್ಕೊಂಡು ಕೇಳಿದ್ರಲ್ಲ, ಮಾಡಿಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಈ ತ್ರಿಕೋನಮಿತಿ ಕ್ವಶನ್ಸ್ ಅಲ್ಲಿ 3 ವಿಧದಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಒಂದು LHS ಅನ್ನು ತಗೊಂಡು ದಟ್ ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡ್ಬೋದು, ಇಲ್ಲ RHS ತಗೊಂಡು LHS ಅಂತ ಪ್ರೂವ್ ಮಾಡ್ಬೋದು, ಇಲ್ಲ ಅಟ್ ಎ ಟೈಮ್ ಎರಡನ್ನೂ ತಗೊಂಡು ಅದನ್ನ ಆಪರೇಟ್ ಮಾಡ್ಕೊಳ್ತಾ ಹೋಗಿ ಫೈನಲ್ ಬರ್ತಕ್ಕಂಥ ಉತ್ತರ ಎರಡೂ ಬದಿಯ ಉತ್ತರ ಸಮನಾಗಿದ್ರೆ ಅಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ ಅಂತಾನೆ ಅರ್ಥ ಇದೆ. ಈಗ ಇಲ್ಲಿ LHS ತಗೊಳ್ಳೋಣ. ಏನ್ LHS ಇದೆ? LHS ಇಸ್ ಈಕ್ವಲ್ ಟು 1/sec A ಮೈನಸ್ 1 ಪ್ಲಸ್ 1/sec A ಪ್ಲಸ್ 1. ಆಮೇಲೆ ನೀವು ತ್ರಿಕೋನಮಿತಿ ಅಂದ ತಕ್ಷಣ ಕಷ್ಟ ಇದು ಬರೋದಿಲ್ಲ ಅಂತ ಅನ್ಕೋಬಾರ್ದು, ತುಂಬಾ ಸುಲಭ ಇರ್ತವೆ. ಆಮೇಲೆ ಹೆಚ್ಚು ಕಡಿಮೆ ನಿಮ್ಮ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕ್ವಶನ್ ಬಂದಿರುತ್ತೋ ಅದೇ ನೇರ ಪ್ರಶ್ನೆ ಇರುತ್ತೆ. ಒಂದು 10-15 ಲೆಕ್ಕಗಳನ್ನು ನೀವು ಮಾಡಿಬಿಟ್ರೆ 3 ಮಾರ್ಕ್ಸ್ ಅನ್ನು ಸುಲಭವಾಗಿ ತಗೋಬಹುದು. ಈಗ ಹೆಚ್ಚು ಕಡಿಮೆ ಅನುಪಾತದ ಮೇಲೆ ಎಲ್ಲ ಮಾಡ್ತಿರಲ್ವ ಇವಾಗ, ಅವೇಗೆ ಪ್ರಾರಂಭದಲ್ಲಿ ಅನುಪಾತ ಅದನ್ನು ಕಷ್ಟ ಅಂತಿದ್ವಿ. ಈಗ 2 ಮಾರ್ಕ್ಸಿನ ಕ್ವಶನ್ ಏನ್ ಕೊಡ್ತೀರಾ ಅದ್ರ ಮೇಲೆ ಎಲ್ಲ ಹೆಚ್ಚು ಕಡಿಮೆ ಲೆಕ್ಕಗಳನ್ನು ಮಾಡಕ್ ಬರುತ್ತೆ. ಅದೇ ರೀತಿ ಇವನು ಕೂಡ ಹಾಗೇನೆ ಒಂದು 10-15 ಲೆಕ್ಕಗಳನ್ನ ಹಳೆಯ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಅಥವಾ ನಮ್ಮ ಕ್ವಶನ್ ಪೇಪರ್ಸ್ ಗಳನ್ನೆಲ್ಲ ನಿಮ್ ಗ್ರೂಪಿಗೆ ಹಾಕಿದ್ವಿ, ಅವುಗಳನ್ನು ಹೆಚ್ಚು ಸಾಲ್ವ್ ಮಾಡ್ಬಿಟ್ರೆ ಇದು ಬರುತ್ತೆ. ಓಕೆ, ಇಲ್ಲಿ ನೋಡಿ ಏನ್ ಮಾಡೋಣ. 1/sec ಅನ್ನೋದು ಯಾವ್ದ್ರದ್ದು ವಿಲೋಮ? ಏನಂತ ಬರ್ಕೋಬಹುದು ಅದನ್ನ? 1/cos A ಮೈನಸ್ 1 ಪ್ಲಸ್ 1/cos A ಪ್ಲಸ್ 1. ಸರಿನಾ? ಈಗ ಏನ್ ಮಾಡ್ತೀನಿ, ಇದನ್ನ ಭಿನ್ನ ರಾಶಿ ಬಂತು ಅಂದ ತಕ್ಷಣ ಅದನ್ನೇನ್ ತಗೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಲಾಸಹ ತಗೋಬೇಕು. ಎಷ್ಟು ಲಾಸಹ? ಏನಿಲ್ಲ ಅಂದಷ್ಟು 1. 1ಕ್ಕೂ ಮತ್ತು ಕಾಸಿಯಗೂ ಲಾಸಹ ಕಾಸಿಯ ಡಿವೈಡೆಡ್ ಬೈ ಕಾಸಿ ಅಂದ್ರೆ 1 × 1 1 ಎಲ್ಲಿರಲ್ಲ ಅಲ್ಲಿ ಬರುತ್ತೆ ಅಂತ ಹೇಳಿದೀನಿ. ಕಾಸಿಯ ಬೈ 1 ಅಂದ್ರೆ ಕಾಸಿಯ × 1 ಕಾಸಿಯ. ಕರೆಕ್ಟಾ? ಪ್ಲಸ್ ಇದನ್ನು ಕೂಡ ಅದೇ ರೀತಿ ಬರೆದ್ರೆ ಏನ್ ಬರ್ಬೋದು? 1 ಡಿವೈಡೆಡ್ ಬೈ ಹೇಳಿ ಕಾಸಿಯ ಲಾಸಹ 1 ಪ್ಲಸ್ ಕರೆಕ್ಟಾ? ಈಗ ವ್ಯುತ್ಕ್ರಮ ತಗೊಂಡು ಬಂದ್ರೆ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು cos A ಡಿವೈಡೆಡ್ ಬೈ 1 ಮೈನಸ್ cos A ಪ್ಲಸ್ cos A ಡಿವೈಡೆಡ್ ಬೈ 1 ಪ್ಲಸ್ cos A. ಕರೆಕ್ಟಾ? ಓಕೆ, ಈಗ ಏನ್ ಮಾಡೋಣ? ಮತ್ತೆ ಇವು ಭಿನ್ನ ರಾಶಿ ರೂಪದಲ್ಲಿ ಏನ್ ಮಾಡ್ಬೇಕು ಅನ್ಸುತ್ತೆ? ಭಿನ್ನ ರಾಶಿ ರೂಪದಲ್ಲಿ ಅದ್ರ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಇದ್ರೆ ಏನ್ ಮಾಡ್ಬೇಕು ಅಂತ? ಲಾಸ್ ಅಷ್ಟೇ, ಅದಕ್ಕಿನ್ನೇನು ಬೇರೆ ಆಪ್ಷನ್ ಇಲ್ಲ. ಸೊ ಏನ್ ಲಾಸ್ ಆಗ 1 ಮೈನಸ್ cos A ಇಂಟು 1 ಪ್ಲಸ್ cos A ಲಾಸ್. ಕರೆಕ್ಟಾ? ಛೇದ ಸೇಮ್ ಇದ್ರೆ ಮಾಡ್ಬಿಡ್ಬೋದಿತ್ತು, ಬೇರೆ ಕೊಡ್ಬೋದು, ಕಳಿಬೋದಿತ್ತು. ಆದ್ರೆ ಛೇದ ಸೇಮ್ ಇಲ್ಲ, ಇಲ್ಲಿ ಮೈನಸ್ ಇದೆ, ಅಲ್ಲಿ ಪ್ಲಸ್ ಇದೆ. ಸೊ ಆಗಾಗ x ಮತ್ತು y ಗಳ ಲಾಸಹ xy ಹೆಂಗಾಗುತ್ತೋ ಹಂಗೆ ಬೇರೆ ಬೇರೆ ಇದ್ದಾಗ ಅವುಗಳ ಗುಣಲಬ್ಧನೇ ಲಾಸಹ. 3 ಮತ್ತು 5ರ ಲಾಸಹ ಎಷ್ಟು? 15. ಅಂದ್ರೆ 3 × 5 ಮಾಡ್ಕೊಂತಿರುತ್ತಾನೆ. ಅಂದ್ರೆ ಅವೆರಡು ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಆಗಿದ್ದ ಗುಣಲಬ್ಧನೇ ಲಾಸಹ ಹೆಂಗಾಗುತ್ತೋ ಇಲ್ಲೂ ಹಂಗೇನೆ. ಸಂಖ್ಯೆ ಒಂಥರ ಲಾಸಹ, ಬೀಜಾಕ್ಷರಕ್ಕೆ ಒಂಥರ ಲಾಸಹ, ತ್ರಿಕೋನಮಿತಿನಲ್ಲಿ ಒಂಥರ ಲಾಸಹ ಅಲ್ಲ, ಎಲ್ಲ ತಗೋ ಅದೇನೇ ನಿಯಮ. ಅರ್ಥ ಆಯ್ತಾ? ಸೊ 1 ಮೈನಸ್ cos A ಇಂಟು 1 ಪ್ಲಸ್ cos. ಈಗ ಲಾಸಹವನ್ನು ಯಾವ್ದ್ರಿಂದ ಭಾಗಿಸ್ಬೇಕು? ಛೇದದಿಂದ ಭಾಗಿಸ್ಬೇಕು. ಎಷ್ಟಿದೆ ಛೇದ? 1 ಮೈನಸ್ cos A 1 ಮೈನಸ್ cos A ಏನಾಗುತ್ತೆ? ಉಳಿದಂತ ಉತ್ತರನ ಯಾವ್ದು ಗುಣಿಸ್ತಾವ? ಏನಾಗುತ್ತೆ ಹೇಳಿ ಹಾಗಾದ್ರೆ? 1 ಪ್ಲಸ್ cos A ಇಂಟು ಕರೆಕ್ಟಾ? ಪ್ಲಸ್ ಇದೆ ಪ್ಲಸ್ ಹಾಗೆ
1 ಪ್ಲಸ್ ಕಾಸ್ ಎ ಇಂದ ಕ್ಯಾನ್ಸಲ್, ಡಿವೈಡ್ ಮಾಡಿದಾಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ? ಉಳಿಯೋದೇನು? 1 ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ. ಏನಪ್ಪ? 1 ಮೈನಸ್ ಕಾಸ್ ಎ ಇಂಟು ಕಾಸ್ ಎ. ಸರಿನಾ? ಜಾಗ ಇಲ್ಲ, ನಾನು ಈ ಕಡೆ ಬರ್ತೀನಿ. ಕಾಣಿಸುತ್ತಲ್ಲ ಇಲ್ಲಿ ಬರೋದ? ಗುಣಿಸಿ, ಅದು ಕಾಸ್ ಎ ಇಂದ ಗುಣಿಸ್ಬೇಕು. ಕಾಸ್ ಎ ಇಂಟು 1 ಕಾಸ್ ಇಲ್ಲಿ ಕರೆಕ್ಟಾ? ಒಂದ್ಸರಿ 1 ಗುಣಿಸ್ಕೋಬೇಕು, ಒಂದ್ಸರಿ ಇದು ಗುಣಿಸ್ಬೇಕು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ, ಕಾಸ್ ಎ ಸ್ಕ್ವೇರ್ ಅಂತ ಹೇಳಬಾರ್ದು, ಕಾಸ್ ಸ್ಕ್ವೇರ್ ಎ. ಹಾಗೆ ಆ ಕಡೆ ಗುಣಿಸಿದ್ರೆ 1 ಇಂಟು ಕಾಸ್ ಎ ಕಾಸ್ ಎ ಇಂಟು ಕಾಸ್ ಎ ಆಮೇಲೆ ಮೈನಸ್ ತಾನೆ, ಕಾಸ್ ಸ್ಕ್ವೇರ್ ಎ ಕರೆಕ್ಟಾ? ಡಿವೈಡೆಡ್ ಬೈ ಏನಿದೆ ಅದನ್ನ ಆಗಿರ್ಬೇಕು. ಛೇದನೆ ಯಾವ ರೂಪದಲ್ಲಿ? ಎ ಪ್ಲಸ್ ಬಿ ಇಂಟು ಅಲ್ಲಿಗೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಅಂತ ಬಾಯಲ್ಲಿ ಹೇಳ್ಬೇಕು. ಆದ್ರೆ ಬರೀಬೇಕಾದ್ರೆ ಎ ಇರೋ ಜಾಗದಾಗೆ ಬಿ ಇರೋ ಜಾಗದಾಗೆ ಕಾಸ್. ಈಗ ನೋಡಿ, ಅಂಶದಲ್ಲಿ ಆಧಾರ ಕ್ಯಾನ್ಸಲ್ ಆಗುತ್ತಾ? ಅಂಶದಲ್ಲಿ ಆಧಾರ ಕ್ಯಾನ್ಸಲ್ ಆಗುತ್ತಾ ಅಲ್ವಾ? ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ 2 ಕಾಸ್ ಎ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಏನಂತ ಬರೀಬಹುದು ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ದಟ್ ಈಸ್ ನಥಿಂಗ್ ಬಟ್ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ರು 1 ಅಲ್ವಾ? ಕರೆಕ್ಟಾ? ಅರ್ಥ ಆಗುತ್ತೆ? ನೇರ ಬರೋದ್ರೆ sin ಸ್ಕ್ವೇರ್ ಎ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅದಕ್ಕೆ ಇಲ್ಲಿ 1 ಮೈನಸ್ ಇದೆ, ಕಾಸ್ ಅಂತ ಕಳಿಸಿದಾಗ sin ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಏನ್ ಹಾಕಿದ್ದೀನಿ ನಾನು? ಈಗ ನಾವು ಯಾವಾಗಲೂ ಕೂಡ ಈ ತರದ ಲೆಕ್ಕ ಮಾಡ್ಬೇಕಾದ್ರೆ ನಾನು ಏನ್ ತರಿಸ್ಬೇಕು ಆನ್ಸರ್ ಅಂತ ನೋಡ್ತಾ ಇದ್ರು. ಬಂದಿದ್ಯಾ? ಇಲ್ಲ. ನನಗೆ ಬೇಕಾಗಿದ್ದಷ್ಟು 2 ಏನೋ ಕಾಣಿಸ್ತಾ ಇದೆ ಅಂದ್ರೆ ಬಂದಿರೋದನ್ನ ಏನ್ ಮಾಡ್ಬೇಕು? ಉಳಿಸ್ಕೋಬೇಕು. ಹಾಗೆ ಬೇರೆ ರೂಪ ಬೇಕು ನನಗೆ. ಈಗ ಅಲ್ಲೇನ್ ಮಾಡ್ತೀನಿ ನಾನು? ಈಗ ನೋಡಿ, ಇದನ್ನ 2 ಹಾಗೆ ಇಟ್ಕೊಳ್ತೀನಿ. ಇದನ್ನ ಕಾಸೇನು ಏನು ಮಾಡಕ್ ಬರಲ್ಲ, ಹಾಗೆ ಇಟ್ಕೊಳ್ತೀನಿ. ಡಿವೈಡೆಡ್ ಬೈ sin ಸ್ಕ್ವೇರ್ ಏನ್ ಮಾಡ್ತೀನಿ? ಬಿಡಿಸಿ ಬರೀತೀನಿ. sin ಎ ಇಂಟು sin ಎ ಅಂತ ಬರೀತೀನಿ. ಕರೆಕ್ಟಾ? ನೋಡಿ ಹೇಗೆ ಆನ್ಸರ್ ಬರ್ಸೋದು ಅಂತ ಹೇಳಿ. ಕರೆಕ್ಟಾ? ಯಾಕೆ ಸ್ಕ್ವೇರ್? ಇಲ್ಲಿ ಸ್ಕ್ವೇರ್ ಇಲ್ಲ, ಹಾಗಾಗಿ ಇಲ್ಲಿ ಬಿಡಿಸಿ ಬರ್ತೀನಿ. sin ಎ ಇಂಟು sin ಎ ಅಂತ ಬರ್ತದೆ. ನೋಡಿ, ಈಗ 2 ಬೇಕು, ಅದನ್ನೇನು ಬದಲಾವಣೆ ಮಾಡಲ್ಲ, ಹಾಗೆ ಕಾಸ್ ಎ ಬೈ sin ಎ ಅಂದ್ರೆ ಏನು? ಕಾಸ್ ಎ ಬೈ sin ಎ ನಾನು ಅನುಪಾತಗಳನ್ನು ಬರ್ಸಿದ್ದೀನಿ. sin ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಏನು? sin ಅನುಪಾತ 6 ಅನುಪಾತಗಳನ್ನು ಬರ್ಸಿದ್ದೀನಿ. ಇದನ್ನ sin ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ tan ಥೀಟಾ. ಹಾಗೇನೆ ಕಾಸ್ ಥೀಟಾ ಬೈ sin ಥೀಟಾ ಅಂದ್ರೆ ಅದ್ರ ಉಲ್ಟಾ, tan ನ ವಿಲೋಮ ಯಾವುದು? ಕಾಸ್ ಥೀಟಾ ಬೈ sin ಥೀಟಾ. ಥೀಟಾ ಬಂದು ಎ ಇದೆ ಅಷ್ಟೇ. ಕಾಸ್ ಎ ಬೈ sin ಎ ಅಂದ್ರೆ ಕಾಟ್ ಎ. ಸರಿನಾ? ಇಂಟು 1 ಬೈ sin ಅಂದ್ರೆ sin ನ ವಿಲೋಮ ಕೊಸೆಕ್ ಎ. ನೋಡಿ, ಬಂತ ಕರೆಕ್ಟಾ? ಆ ರೀತಿಯಲ್ಲಿ ಪ್ರೂವ್ ಮಾಡ್ತಾರೆ. ತುಂಬಾ ಸುಲಭ ಇರುತ್ತೆ. ನಿಮಗಿದು ತ್ರಿಕೋನಮಿತಿಯ ಪರಿಕಲ್ಪನೆಯನ್ನ ನೀವು ಎಲ್ಲಿ 7, 8, 9 ಎಲ್ಲೂ ಕೇಳಿಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಇದಾಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಕಷ್ಟ ಇಲ್ಲ. ನನ್ನ ಪ್ರಕಾರ ಕೇಳೋದಾದ್ರೆ ನೀವು ಸಮಾಂತರ ಶ್ರೇಣಿಗಳು ಆ ಎಲ್ಲಾ ಲೆಕ್ಕಗಳನ್ನು ಮಾಡೋದಕ್ಕಿಂತನೂ ತ್ರಿಕೋನಮಿತಿಯ ಲೆಕ್ಕಗಳನ್ನ ಸುಲಭವಾಗಿ ಮಾಡಬಹುದು. ಯಾಕಪ್ಪ ಅಂದ್ರೆ ಇದರಲ್ಲಿ ತುಂಬಾ ಟ್ವಿಸ್ಟ್ ಅನ್ನ ಕ್ವಶನ್ ಕೇಳೋದಿಲ್ಲ. ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿಕೊಂಡ್ರೆ ಅತ್ಯಂತ ಸರಳವಾಗಿ ಇದರಲ್ಲಿ ಇರತಕ್ಕಂಥ ಲೆಕ್ಕದಲ್ಲಿ 3 ರಿಂದ 5 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅದು ಸುಲಭವಾಗಿ ಮಾರ್ಕ್ಸ್ ಗಳನ್ನ ಪಡ್ಕೊಳ್ಬಹುದು. ಅರ್ಥ ಆಯ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಓಕೆ, ಏನ್ ತಗೊಂಡಿದ್ದೀವಿ? LHS ತಗೊಂಡಿದ್ದೀವಿ, ಹೌದಾ? LHS ನಾನಿಲ್ಲಿ ನೀವು ಕೇಳಬಹುದು, ಸರ್ ಇಲ್ಲಿ ಮತ್ತೆ ಇದ್ರ ತರ ಮಾಡಬಹುದಿತ್ತಲ್ಲ, ಅಕರ್ಣೀಕಾರಕ ಸರಿ ಮಾಡಿದ್ವಲ್ಲ, ಹಂಗ್ ಮಾಡ್ಬೋದಿತ್ತಲ್ಲ ಸರ್ ಅಂತ. ಮಾಡ್ಬೋದಿತ್ತು, ಆದ್ರೆ ಮೇಲೇನು ಇಲ್ಲ. ಮೇಲೆ ಎಷ್ಟಿದೆ? ಕೇವಲ 1 ಇದೆ. ಆಮೇಲೆ ನನ್ನ ಉತ್ತರಗಳನ್ನ ಗಮನಿಸಿದಾಗ ಆ ತರ ಕಾಣಿಸ್ತಾ ಇಲ್ಲ.
ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಸೆಕ್ ಎ ನ ಅದರ ವಿಲೋಮ ಕಾಸ್ ಅಂತ ಹೇಳ್ಬಿಟ್ಟು 1 ಕಾಸೆ ಅಂತ ಮತ್ತೆ 1 ಸೆಕ್ಕಿನ ವಿಲೋಮ ಕಾಸ್ 1 ಕಾಸೆ ಪ್ಲಸ್ 1/1. ಈಗ ಇವೆರಡು ಭಿನ್ನ ರಾಶಿನಲ್ಲಿರೋದ್ರಿಂದ ಕಾಸೆಗೂ ಮತ್ತು 1ಕ್ಕೂ ಲಾಸಹ ತಗೊಂಡ್ರೆ ಎಷ್ಟಾಯ್ತು, ಕಾಸೆ ಆಯ್ತು. ಕಾಸೆನ ಕಾಸೆಯಿಂದ ಭಾಗಿಸಿದ್ರೆ 1 ಇಂಟು 1 ಆಯ್ತು. ಮೈನಸ್ ಇದೆ ಮೈನಸ್ ಹಾಕಿದ್ವಿ. ಕಾಸೆನ 1ರಿಂದ ಭಾಗಿಸಿದ್ರೆ ಕಾಸೆಯ ಬಂತು. ಕಾಸೆ ಇಂಟು 1. ಅದೇ ತರ ಆ ಕಡೆ ಲಾಸ ತಗೊಂಡ್ ಮಾಡಿದಾಗ 1 ಪ್ಲಸ್ ಕಾಸೆ ಡಿವೈಡೆಡ್ ಬೈ ಕಾಸೆ ಆಯ್ತು. ಇದರ ವ್ಯುತ್ಕ್ರಮ ತಗೊಂಡಾಗ ಕಾಸೆ ಇಲ್ಲಿ ಹೋಗುತ್ತೆ, ಅಂಶಕ್ಕೆ ಹೋಗುತ್ತೆ. ಮತ್ತೆ ಇವೆರಡು ಭಿನ್ನ ರಾಶಿ ರೂಪದಲ್ಲಿರೋದ್ರಿಂದ ಅವೆರಡರ ಮಧ್ಯೆ ಪ್ಲಸ್ ಇರೋದ್ರಿಂದ ಮತ್ತೆ ಲಾಸಹ ತಗೊಂಡಿದ್ವಿ. ಲಾಸಹ ಏನಾಯ್ತು, 1 ಮೈನಸ್ ಕಾಸೆ ಇಂಟು 1 ಪ್ಲಸ್ ಕಾಸೆ. ಲಾಸಹವನ್ನ ಛೇದದಿಂದ ಭಾಗಿಸಿದಾಗ 1 ಮೈನಸ್ ಕಾಸೆ 1 ಮೈನಸ್ ಕಾಸೆ ಕ್ಯಾನ್ಸಲ್ ಆಗಿ ಏನ್ ಉಳಿತು, ಅದನ್ನ ಯಾವ್ದು ಗುಣಿಸ್ಕೋಬೇಕು, ಅಂಶಕ್ಕೆ ಗುಣಿಸ್ಕೋಬೇಕು. ಸೊ ಕಾಸೆ ಇಂಟು 1 ಪ್ಲಸ್ ಕಾಸೆ ಆಯ್ತು. ಹಾಗೆ ಪ್ಲಸ್ ಇದೆ ಪ್ಲಸ್ ಹಾಗೆ ಹಾಕಿದೀನಿ. 1 ಪ್ಲಸ್ ಕಾಸೆಯಿಂದ ಭಾಗಿಸಿದ್ರೆ ಪ್ಲಸ್ ಇರೋದು ಹೋಗುತ್ತೆ, ಏನ್ ಉಳಿತು, ಅದನ್ನ ಅಂಶಕ್ಕೆ ಗುಣಿಸ್ಕೊಂಡಾಗ ಕಾಸೆ ಇಂಟು 1 ಮೈನಸ್ ಕಾಸೆ ಗುಣಿಸ್ಕೊಂಡಿದ್ವಿ. ಕಾಸೆ ಇಂಟು 1 ಕಾಸೆ, ಕಾಸೆ ಇಂಟು ಕಾಸೆ ಹಾಗೆ ಇಲ್ಲಿ ಕಾಸೆ ಇಂಟು 1 ಪ್ಲಸ್ ಇಂಟು ಮೈನಸ್ ಕಾಸೆ ಇಂಟು ಕಾಸೆ ಕಾಸ್ಪೇರ್ ಎ ಏನಾಯ್ತು, ಛೇದ ಯಾವ ರೂಪದಲ್ಲಿದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರ್ತಿದೆ. ಕಾಸೆ ಪ್ಲಸ್ ಕಾಸೆ ಎಷ್ಟಾಯ್ತು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎ ಅಕಾರ್ಡಿಂಗ್ ಟು ದ ಐಡೆಂಟಿಟಿ. ನಿತ್ಯ ಸಮೀಕರಣದ ಪ್ರಕಾರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಇದೆ. ಅದನ್ನು ನಾವು ಇನ್ನೊಂದು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ನಾವು ಸೈನ್ ಸ್ಕ್ವೇರ್ ಎ ಅಂತ ಸಿಗುತ್ತೆ. ಮತ್ತೆ ಇದೆಲ್ಲದನ್ನು ಬಿಡಿಸಿ ಬರ್ದಿದ್ದೀನಿ, 2 ಹಾಗೆ ಇಟ್ಕೊಂಡಿದ್ದೀನಿ. ಕಾಸೇನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಎ ಸೈನ್ ಎ ಇಂಟು ಸೈನ್ ಎ ಅಂತ ಬರ್ದಿದ್ದೀನಿ. ಎಕ್ಸ್ ಸ್ಕ್ವೇರ್ ಅನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರೀಬಹುದು. ಕಾಸ್ ಎ ಬೈ ಸೈನ್ ಎ ಅಂದ್ರೆ ಕಾಟ್ ಥೀಟಾ. ಹಾಗೆ 1 ಬೈ ಸೈನ್ ಅಂದ್ರೆ ಸೈನ್ ನ ವಿಲೋಮ. ಅದನ್ನ ನಮಗೆ ಬೇಕಾಗಿರ್ತಕ್ಕಂಥ ಅರ್ಥ ಮಾಡ್ಕೊಂತ ಬರ್ಬೇಕು. ಫಾಸ್ಟ್ ಬೇಗ ಬರ್ತಾರೆ ಸರ್. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಒಂದು ಗಡಿಯಾರ ಇದೆ, 1 ನಿಮಿಷದ ಮುಳ್ಳು 12ರಲ್ಲಿದ್ದು ಎಷ್ಟು ಬಂದಿದೆ, 12ರಲ್ಲಿತ್ತು. 1 ಬಂದ್ರೆ ಎಷ್ಟು ನಿಮಿಷ ಆಗುತ್ತೆ, 2 ಬಂದ್ರೆ 10, 3 ಬಂದ್ರೆ 15, 3 ಬಂದ್ರೆ 15 ನಿಮಿಷ. ಅವ್ರ ಬಟ್ ಎಷ್ಟು ನಿಮಿಷದಲ್ಲಿ ಹೇಳಿದ್ದಾರೆ, 10 ನಿಮಿಷದಲ್ಲಿ ಹೇಳಿದ್ದಾರೆ. ಇದು ಈ ಜಾಗನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಯಾವ್ದು ಜಾಗ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಕರೆಕ್ಟಾ?
ಇದಿಷ್ಟು ಜಾಗ ಏನು ಇದು ಕ್ರಮಿಸಿದಂತ ವಿಸ್ತೀರ್ಣ ಅಂತ ಹೇಳಿದ್ರೆ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗಿದೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸೂತ್ರ ಇದೆ ಏನು? 0/0 ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೇನು? ಈ ಎರಡು ಮುಳ್ಳುಗಳ ನಡುವಿನ ಕೋನ ಅಥವಾ ಈ ಎರಡು ತ್ರಿಜ್ಯಗಳ ನಡುವಿನ ಕೋನ ಇದು. ಇದು ಒಟ್ಟು ನೋಡಿ, ಇಲ್ಲಿಂದ ಒಂದು ರೌಂಡ್ ಹೊಡೆದ್ರೆ 360 ಡಿಗ್ರಿ ಆಗುತ್ತೆ, ಪೂರ್ಣ ಕೋನ ಆಗುತ್ತೆ. ಅಂತ ಎಷ್ಟು ಗಂಟೆ ಇದಾವಿದೆ? ಎಷ್ಟು ನಂಬರ್ ಇದೆ? 12 ನಂಬರ್ ಇದೆ. ಹಾಗಾಗಿ 360 ಡಿಗ್ರಿನ 12ರಿಂದ ಬಾಕ್ಸ್ ಇದೆ ನಮಗೆ. ಹಾಗಾದ್ರೆ ಒಂದು ನಂಬರ್ ಇದೆ ಅಂದ್ರೆ 5 ನಿಮಿಷಕ್ಕೆ ಎಷ್ಟು ಹೋಯ್ತು? 12 3 36 ಅಂಶ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ. ಹಾಗಾದ್ರೆ 5 ನಿಮಿಷ ಚಲಿಸಿದ್ರೆ ಎಷ್ಟು ಡಿಗ್ರಿ ಆಯ್ತು? 10 ನಿಮಿಷ ಆದ್ರೆ ಈಗ ಸುಲಭ ಗೊತ್ತಾಗುತ್ತೆ. 3ಕ್ಕೆ ಬಂದ್ರೆ ನೋಡಿ ಎಷ್ಟು ಡಿಗ್ರಿ ಕಾಣ್ತಾ ಇದೆ? 90 ಡಿಗ್ರಿ ತಾನೆ. 90 ಸಮನಾಗಿ 3 ಭಾಗ ಮಾಡಿ 30 30 30 ಹಂಗಾದ್ರೆ ಅನ್ಕೋಬಹುದು. ಅರ್ಥಾಯ್ತಾ? ಅಲ್ಲಿ ಥೀಟಾ ಎಷ್ಟಿದೆ? ಥೀಟಾ ಎಷ್ಟಾಯ್ತು? 10 ನಿಮಿಷ ಆಗಿರೋದ್ರಿಂದ 60 ಡಿಗ್ರಿ ಥೀಟಾ 60 ಡಿಗ್ರಿ. ಆಮೇಲೆ ಮತ್ತೇನಿದೆ? ಇದು ತ್ರಿಜ್ಯ, ಮುಳ್ಳಿನ ಉದ್ದ ಪಡೆಯೋದು ಅದೇ ತ್ರಿಜ್ಯ ಎಷ್ಟಾದ್ರೆ 14 ಸೆಂಟಿಮೀಟರ್. ಅದು ಕ್ರಮಿಸಿದ ವಿಸ್ತೀರ್ಣ ಕಂಡುಹಿಡಬೇಕು. ಹೇಗೆ ಕಂಡುಹಿಡ್ಕೋಬೇಕು? ಎ ಕಂಡುಹಿಡ್ಕೋಬೇಕು. ಹೌದಾ? ಸೂತ್ರ ಏನ್ ಹೇಳಿದೆ ನಾನು? ಯಾರು ಮಾಡ್ತಾರೆ? ಬರಪ್ಪ ಮಾಡುವ. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಹಾಕೊಂಡು ಮಾಡಿ. ಎರಡನೇ ಚಾಯ್ಸ್ ಇರೋದು ಮಾಡ್ಕೊಂಡ್ ಬಂದಿಲ್ವಾ? ಮಾಡಬೇಕು. ಚಾಯ್ಸ್ ಇರೋದನ್ನು ಕೂಡ ಮಾಡ್ಬೇಕು. ಯಾರು ಬೇರೆ ಯಾರು ಬರ್ಕೊಂಡಿದ್ರೆ ಅಟ್ಲೀಸ್ಟ್ ಕ್ವಶನ್ ಅದೇನ ಇದಿರ್ತೇನದ ವೃತ್ತ ಚತುರ್ಥಕ ಇರ್ಬೇಕಾದ್ರೆ ತ್ರಿಜ್ಯ ನೋಡಲ್ಲೇ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಇಂಟು 14 ಅಲ್ವಾ? ನೆಕ್ಸ್ಟ್ ಮಾಡಿ 7ರಿಂದ ಕ್ಯಾನ್ಸಲ್ ಆಗೋದಿಲ್ಲ. ಅಂಶ ಅಂಶ ಗುಣಿಸ್ಕೊ. ಸರಿ ಸರಿ ಮಾಡಿ ಆಯ್ತು. ಹೇಗಾದ್ರೂ ಮಾಡಿ. ಡಿವೈಡೆಡ್ ಬೈ 6 ಯಾಕಪ್ಪ? ಇದು 22 ಇಡ್ಲಿ 44 ತಾನೆ. 44 ಇಂಟು 14 ಸರಿ. ಈ 6 ಎಲ್ಲಿ ಬರ್ಬೇಕು? ಛೇದದಲ್ಲಿ ಬರ್ಬೇಕು. ಈ 6 ಒಂದೇ 6 ಆಗ್ಲಿ ತಾನೆ. 6 44 ಇಂಟು 14 ಮಾಡಿ ನಿಧಾನಕ್ಕೆ ಮಾಡು. ಗೊತ್ತಾಗದೆ ಇದ್ರೆ ಸೈಡಲ್ ಬಾಕ್ಸ್ ಅಂತ ಹೇಳಿದ್ದೀನಿ. ಮತ್ತು ಅದನ್ನೇ ಏಕಮಾನ ವಿಸ್ತೀರ್ಣ ಇದೆ. ಸರಿನಾ? ಕರೆಕ್ಟಾ? ಸರಿ ನೋಡ್ರಪ್ಪ, ಅರ್ಥ ಆಯ್ತಲ್ಲ? ಇಲ್ಲಿ ಇಷ್ಟೊಂದು ನಮ್ಮ ಹುಡುಗಿಗೆ ಇಲ್ಲಿ ಅದ 14 ಅಂತ ಹಾಕೊಂಡಿದೀಯಾ? 10 ನಿಮಿಷ ಹಾಕೊಂಡಿದೀಯಲ್ಲ? 10 ನಿಮಿಷ ಚಲಿಸಿದಾಗ ಅಂತ ಕೊಟ್ಟಿರೋ ತ್ರಿಜ್ಯಕ್ಕೆ 10 ನಿಮಿಷ ಹಾಕೊಂಡಿದೀಯಾ? ತಪ್ಪು ಮಾಡಿದೀಯ ನೋಡಿ ಲೆಕ್ಕ ಅಲ್ವಾ? 10 ನಿಮಿಷಗಳ ಕಾಲ ಕ್ರಮಿಸಿದಾಗ ಅಂದ್ರೆ ಇದು ಕವರ್ಡ್ ಏರಿಯಾ ಎಷ್ಟಕ್ಕೆ ಥೀಟಾ ಕಂಡು ಇಟ್ಕೊಳ್ಳೋಕೋಸ್ಕರ ಅದು ಕೊಟ್ಟಿರ್ತಕ್ಕಂಥದ್ದು. ಆ ಗಡಿಯಾರದ ಮುಳ್ಳಿನ ಉದ್ದ ಏನಿದೆ ಅದು ತ್ರಿಜ್ಯ ಆಗ್ಬೇಕು. ಬೇರೆಯವ್ರು ಏನ್ ಮಾಡಿದೀರಾ? ಲೆಕ್ಕನೆ ಮಾಡಿಲ್ಲ. ಯಾಕಮ್ಮ? ಸುಲಭ ಇದೆಯಲ್ಲ. ಮಾಡಿಲ್ಲ ಬೇರೆಯವರು? ವೀಣಾಬಾಯಿ ಮಾಡಿಸಿದೀನಿ, ಇದೇ ತರ ಲೆಕ್ಕ ಮಾಡಿಸಿದೀನಿ ನಾನು ನೋಟ್ಸ್ ಅಲ್ಲಿ. ಅಷ್ಟೇನೆ. 5 ನಿಮಿಷ ಇರ್ಬೋದು, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. 5 ನಿಮಿಷ ಇರತ್ತೆ. ನಾನು 5 ಸೆಂಟಿಮೀಟರ್ ಹಾಕಿದ್ನ ನೋಟ್ಸ್ ಅಲ್ಲಿ? ಇಲ್ಲ. ಈ
ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಗಡಿಯಾರದ ಮುಳ್ಳಿನ ಉದ್ದ ತ್ರಿಜ್ಯ ಅಂದ್ರೆ ಏನಪ್ಪಾ, ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನ ತ್ರಿಜ್ಯ. ಕೇಂದ್ರದಲ್ಲಿರೋದು ಮುಳ್ಳು, ತುದಿ ಇರೋದು ಪರಿಧಿನಲ್ಲಿ ಇರುತ್ತೆ, ಅದನ್ನ ತ್ರಿಜ್ಯ ಅಂತ ಅನ್ಕೋಬೇಕು ನಾವು. ಇದು ಕ್ರಮಿಸಿದ ಇದೇನಿದೆ ಇದು ತೀಟ ಆಗುತ್ತೆ. 5 ನಿಮಿಷ ಆದ್ರೆ 30 ಡಿಗ್ರಿ, 10 ನಿಮಿಷ ಆದ್ರೆ 60 ಡಿಗ್ರಿ, 15 ನಿಮಿಷ ಆದ್ರೆ 90, ಇಲ್ಲಿ ತನಕ ಬಂದ್ರೆ 120 ಡಿಗ್ರಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದು ತೀಟ 60 ಡಿಗ್ರಿ ಆಯ್ತು. ಸೊ 60/360 ಇಂಟು πr², 22/7 ಇಂಟು ತ್ರಿಜ್ಯ 14 ಇಂಟು 14 ಆಯ್ತು. ಸಿಂಪ್ಲಿಫಿಕೇಶನ್ ಮಾಡಿದ್ರೆ 102.6 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಪ್ರಕಂಡಾಯ್ತಾ? ನೆಕ್ಸ್ಟ್ ಲೆಕ್ಕ ಇದು ಸ್ವಲ್ಪ ನೋಡಿ. ಭಾಗ ಪ್ರಮಾಣ ಸೂತ್ರ ಹಾಕೊಂಡು ಮಾಡ್ತಕ್ಕಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮತ್ತು ಬೇರೆ ಕಡೆ ಇರೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಕ್ವಶನ್ ಕೊಟ್ಟಿದ್ದಾನೆ. ಆದ್ರೆ ಸುಲಭ ಇದೆ, ವಿಭಿನ್ನವಾಗಿ ಕ್ವಶನ್ ಇದೆ ಹೊರತು ಪರಿಹಾರ ಕಂಡುಹಿಡಿತಕ್ಕಂಥದ್ದೇನು ಕಷ್ಟ ಇಲ್ಲ. ಬರ್ಕೊಳ್ಳಿ ಲೆಕ್ಕನ. ಈ ಚಿತ್ರದಲ್ಲಿ AB ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಹೋಗಿ ಅಲ್ಲೇನ್ ಪ್ರಶ್ನೆ ಕೇಳ್ತಾ ಇದ್ದ, A 3,5 ಮತ್ತು B 7,2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:2 ಅನುಪಾತದಲ್ಲಿ ವಿಭಾಗಿಸುವ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ. ಅಂದ್ರೆ ಅಲ್ಲಿ ನೇರವಾಗಿ ಯಾವ್ಯಾವ ಬೆಲೆ ಕೊಟ್ಟಿರ್ತಿದ್ದ, x1 ಬೆಲೆ ಮತ್ತೆ y1 ಬೆಲೆ, x2 ಬೆಲೆ ಮತ್ತೆ y2 ಬೆಲೆ ಕೊಟ್ಟಿರ್ತಿದ್ದ. ಇಲ್ಲಿ ಅದರ ಬದಲಾಗಿ ಏನ್ ಮಾಡಿದ್ದಾರೆ, ಈ ತರದ ಗ್ರಾಫ್ ಶೀಟ್ ಕೊಟ್ಟಿದ್ದಾರೆ. ನಿಮ್ಮ ಆನ್ಸರ್ ನಿಮ್ ಕ್ವಶನ್ ಪೇಪರ್ ಗ್ರಾಫ್ ಇದೆ. ಸೊ ಗ್ರಾಫ್ ಶೀಟ್ ಇದೆ ನಿಮ್ಗೆ ಸೇರಿದೆ ಅಂದ್ರೆ ಇಲ್ಲಿ ಯಾವ್ದೋ ಒಂದು ಬಿಂದು ಇದೆ ಅಂತ ಹೇಳಿದ್ರೆ ನಾನು ಈ ಗ್ರಾಫ್ ಉಪಯೋಗಿಸ್ಕೊಂಡು ಇದ್ರ ಎಕ್ಸ್ ನಿರ್ದೇಶಾಂಕ ಎಷ್ಟು, ವೈ ನಿರ್ದೇಶಾಂಕ ಎಷ್ಟು ಸುಲಭವಾಗಿ ನೋಡ್ಕೋಬಹುದು. ಅದ್ರ ಬದಲಾಗಿ ನೇರವಾಗಿ ಕೊಡೋದ್ರ ಬದಲು ಅದನ್ನ ಏನ್ ಮಾಡ್ಬಿಟ್ಟಿದ್ದಾನೆ, ಗ್ರಾಫ್ ಶೀಟ್ ಮೇಲೆ ಆ ರೇಖಾಖಂಡನ ಎಳೆದಿದ್ದಾನೆ. ಗ್ರಾಫ್ ಶೀಟ್ ಮೇಲೆ ರೇಖಾಖಂಡ ಎಳೆದಿದ್ದಾರೆ ಅಂತ ಹೇಳಿ ನಮಗೆ ನಿರ್ದೇಶಾಂಕಗಳನ್ನ ಕಂಡುಹಿಡ್ಕೊಳ್ತಕ್ಕಂಥದ್ದೇನು ಕಷ್ಟ ಅಲ್ಲ. ಹಾಗಾಗಿ ನಿಮ್ಮ ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಎ ಬಿಂದುವಿನ ನಿರ್ದೇಶಾಂಕ ಎಷ್ಟಾಗಿದೆ ನಾಗರಾಜ ಮಾಡಿರೋದನ್ನ. ಎ ಬಿಂದುವಿನ ನಿರ್ದೇಶಾಂಕ ಎಷ್ಟಾಗಿದೆ, ಎಷ್ಟು 2,5 ಕರೆಕ್ಟಾ? 5,2 ಬಿ ಎಷ್ಟಿದೆ, 5,2. ಆಮೇಲೆ ಮತ್ತೆ ನೋಡಿ ಅನುಪಾತ ಅವರೇ ಕೊಟ್ಬಿಟ್ಟಿದ್ದಾರೆ. M1:M2 ಅಂತ ಹೇಳಿದ್ರೆ 1:2. ಹಾಗಾದ್ರೆ ನಾವೇನ್ ಕಂಡಿಡ್ಬೇಕು, ಪಿ ಬಿಂದುವಿನ ನಿರ್ದೇಶಾಂಕಗಳಾಗಿರ್ತಕ್ಕಂಥ x, y ಕಂಡಿಡ್ಬೇಕು. ಸರಿನಾ? ಏನ್ ಟ್ವಿಸ್ಟ್ ಇರ್ತಕ್ಕಂಥದ್ದು ಇಲ್ಲಿ, ಎ ಮತ್ತು ಬಿ ಬಿಂದುಗಳ ನಿರ್ದೇಶಾಂಕಗಳನ್ನ ನೇರವಾಗಿ ಹೇಳಿಲ್ಲ. ಅದರ ಬದಲು ಅದನ್ನ ಏನ್ ಮಾಡಿದರೆ, ಗ್ರಾಫ್ ಹಾಳೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎ ಅಂತ ತೋರಿಸಿದರೆ, ಇಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷ ಇದೆ. ಈ ದಿಕ್ಕಿನಲ್ಲಿ ಎಕ್ಸ್ ಅಕ್ಷದಿಂದ ಮೂಲ ಬಿಂದುವಿನಿಂದ ಎಷ್ಟು ಬಿಂದು ಮೂವ್ ಆಗಿದೆ, 2 ಬಿಂದು ಮೂವ್ ಆಗಿದೆ. ಅಲ್ಲಿಗೆ ಎಕ್ಸ್ ನಿರ್ದೇಶಾಂಕ ಎಷ್ಟು, 2. ವೈ ಅಂದ್ರೆ ಮೇಲಕ್ಕೆ ಹೋಗಿ 1, 2, 3, 4, 5 ಸೇರುತ್ತಿದ್ದಂಗೆ ಬಂದ್ಬಿಟ್ಟಿದೆ. ಹಂಗೆ ಇಲ್ಲೇನ್ ಕೊಟ್ಟಿದ್ದಾನೆ, 5 ಬಿಂದು ನೀವು ಮೂವ್ ಆಗಿದೆ. ಮೂಲ ಬಿಂದುವಿನಿಂದ 1, 2, 3, 4, 5 ಮೇಲಕ್ಕೆ 2 ಹೋಗಿದೆ. ಹಾಗಾದ್ರೆ ಬಿ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟಾಯ್ತು, 5. ನೀವು ಜಾಣರಾದ್ರೆ ನೋಡ್ತಿದ್ದಂಗೆ ಆನ್ಸರ್ ಮಾಡ್ಬೋದು. ಅಲ್ಲಿ ಇಲ್ಲಿ 2:3, 2:1 ಅನುಪಾತ, 1:2 ತಾನೆ. ಸೊ 1:2 ಅನುಪಾತ ಅಂದ್ರೆ ಇದು ಒಂದು ಭಾಗ, ಈ ಕಡೆ 2 ಭಾಗ ಬರಂಗ್ ನೀವು ಅಲ್ಲಿ ಪಾಯಿಂಟ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಪಾಯಿಂಟ್ ಈ ಗ್ರಾಫ್ ಬುಕ್ ಅಲ್ಲಿ ನೋಡ್ಬಿಟ್ರೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಮ್ಮ ಆನ್ಸರ್, ಎಕ್ಸ್ ಎಷ್ಟು ಬರ್ಬೇಕು, ವೈ ಎಷ್ಟು ಬರ್ಬೇಕು ಅಂತ. ಅರ್ಥ ಆಯ್ತಾ?
ಎಕ್ಸ್ ಎಷ್ಟು ಬರಬೇಕು ವೈ ಎಷ್ಟು ಬರಬೇಕು ಅನ್ನೋದು ಅಲ್ಲೇ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಓಕೆ, ಬೇಕಾದ್ರೆ ಲೆಕ್ಕ ಮಾಡಿ ನೋಡೋಣ. ಸೊ ಹೇಳಿ, ಎಕ್ಸ್ ನಿರ್ದೇಶಾಂಕ ಕಂಡಿಡಿಯಕ್ಕೆ ಏನು ಸೂತ್ರ ನಾಗರಾಜ? ಸರ್ m1 x2 ಪ್ಲಸ್ m2 x1 divided by m1 ಪ್ಲಸ್ m. ಕರೆಕ್ಟಾ? ಇದನ್ನು ಏನಂತ ಕಾರಣ? x1 y1 ಇದು x2 y2 1:2 ಅನ್ನೋದು m1 ಮತ್ತು m2. ಹಾ, ಆದೇಶ ಮಾಡಪ್ಪ. m1 ಸರ್ 1 x2 ಸರ್ 5 ಇಂಟು m2 2 x1 2 ಡಿವೈಡೆಡ್ ಬೈ 1 ಪ್ಲಸ್ 2. 5 ಒಂದೇ 2 ಎರಡೇ 4 2 ಪ್ಲಸ್ 1 3 ಅಲ್ಲಿಗೆ 9 ಬೈ 3 3 ಒಂದೇ 3 ಎಕ್ಸ್ ಬೆಲೆ ಎಷ್ಟಿದೆ? 3. ಕರೆಕ್ಟಾ? ಈಗ ಏನು ಕಂಡುಹಿಡಿಯಬೇಕು ನೆಕ್ಸ್ಟ್? ಹಾ, ವೈ ನಿರ್ದೇಶಾಂಕ ಹೇಳಮ್ಮ. ರೂಪಿತ ಬೇಡ, ಉಮೇಶ್ ಹೇಳಮ್ಮ. m1 ಹಾ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m. m1 ಅಂದ್ರೆ 1 ಇಂಟು y2 2 ಪ್ಲಸ್ m2 2 y1 5 ಡಿವೈಡೆಡ್ ಬೈ ಛೇದ ಸೇಮ್ 1 ಪ್ಲಸ್ 1 2 5 ಪ್ಲಸ್ 10 ಪ್ಲಸ್ 2 ಬೈ 3 3ರಿಂದ ಭಾಗಿಸಿದ್ರೆ 3 ಒಂದೇ 4 ವೈ ನಿರ್ದೇಶಾಂಕ ಎಷ್ಟು ಬಂತು? 4. ಪಾಯಿಂಟ್ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಕರೆಕ್ಟ್ ಗ್ರಾಫ್ ಶೀಟ್ ಕರೆಕ್ಟ್ ಕುತ್ಕೊಂಡಿದೆ. ಈಗ ನಿಮ್ ಚಿತ್ರ ನೋಡಿದೀವಿ, ಆಮೇಲೆ ಮನೆಗೆ ಹೋಗಿ ಆ ಚಿತ್ರ ನೋಡಿದ್ರೆ ಈ ಗ್ರಾಫ್ ಶೀಟ್ ಹೇಳಿದೀವಲ್ಲಪ್ಪ, ಇದ್ರ ನಿರ್ದೇಶಾಂಕಗಳು ಕರೆಕ್ಟ್ ಆಗಿ ಇಷ್ಟೇ ಇರುತ್ತೆ, 3 ಮತ್ತು 4. ಅದಾಯ್ತಾ? ಇದರ 1:2 ಅಂದ್ರೆ 3 ಭಾಗ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. 1 ಭಾಗ 2 ಭಾಗ 3 ಭಾಗ ಸಮನಾದ ಭಾಗಗಳು. ಈ ಕಡೆದ 1 ಭಾಗ, ಈ ಕಡೆದ 2 ಭಾಗ ತಾನೆ. ಆ ಸಮನಾದ ಭಾಗಗಳನ್ನ ಮಾಡ್ಕೊಂಡಾಗ ಗ್ರಾಫ್ ಶೀಟ್ ಮೇಲೆ ಇರ್ತಕ್ಕಂಥ ಪಿ ಬಿಂದುವಿನ ನಿರ್ದೇಶಾಂಕಗಳ ಗ್ರಾಫ್ ಹಾಳೆ ಸಹಾಯದಿಂದ ಹುಡುಕ್ ನೋಡಿ ಕರೆಕ್ಟ್ ಆಗಿ 3:4 ಅನುಪಾತದಲ್ಲಿ ಇರುತ್ತೆ. ಎಕ್ಸ್ ಬೆಲೆ 3 ಇರುತ್ತೆ, ವೈ ಬೆಲೆ 4 ಇರುತ್ತೆ. ಎಕ್ಸಾಕ್ಟ್ ಆಗಿರುತ್ತೆ. ತುಂಬಾ ಸುಲಭ ಇದೆ ಈ ಲೆಕ್ಕ. ಆಯ್ತಾ? ಬರ್ಕಡೆ ಸುಲಭ ಇದೆಯಲ್ಲ. ನೆಕ್ಸ್ಟ್ ಕ್ವಶನ್ ಬರ್ಕಡೆ. ಅದನ್ನ ಯಾರು ಒಬ್ರು ಬಂದು ಬೋರ್ಡ್ ಬಂದ್ ಮಾಡಬೇಕು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಇನ್ನು ಮುಂದಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಯಾರು ಮಾಡ್ತೀರಾ? ಬರ ಮಾಡಿದ್ದೀರಾ? ಹನುಮಾನ್ ಯಾರು ಸಮೇತ ನೋಡ್ಕೊಳ್ಳಿ. ಬೇರೆಯವರು ನೀವು ನಿಮ್ಮ ಎಕ್ಸರ್ಸೈಸ್ ಬುಕ್ಕಲ್ಲಿ ಮಾಡಿ ಅದು.
ಎಕ್ಸ್ ವೈಗೆ ಎಳೆದ ಕನಿಷ್ಠ ದೂರ ಎಕ್ಸ್ ವೈಗೆ ಎಳೆದ ಕನಿಷ್ಠ ದೂರ. ಸರ್ ಇದು ರಚನೆಗೆ ವೃತ್ತ ಪರಿಧಿಯಿಂದ ಹೊರಗಿರುವುದರಿಂದ ಸರಿನಾ? ತುಂಬಾ ಸರಳವಾಗಿರ್ತಕ್ಕಂಥ ಪ್ರಮೇಯ, ಇವೆರಡರಲ್ಲಿ ಒಂದಿದ್ದೇ ಇರುತ್ತೆ ಅಂತ ಹೇಳಿದ್ದೀನಿ. ಏನಿಲ್ಲ, ಇದು 9ನೇ ಕ್ಲಾಸಿನ ಪರಿಕಲ್ಪನೆ ಮೇಲೆ ಅವಲಂಬಿತವಾಗಿದೆ. ಯಾವುದೇ ಒಂದು ಸರಳ ರೇಖೆಗೆ ಆ ಸರಳ ರೇಖೆಯ ಮೇಲಿರ್ತಕ್ಕಂಥ ಬಿಂದುವನ್ನು ಹೊರತುಪಡಿಸಿ ಯಾವುದೇ ಬಿಂದುವಿನಿಂದ ಅದಕ್ಕೆ ಅನೇಕ ಸರಳ ರೇಖೆಗಳನ್ನು ಎಳ್ಕೊಂತ ಹೋದ್ರೆ ಯಾವುದು ಕಡಿಮೆ ದೂರವನ್ನು ಹೊಂದಿರುತ್ತೋ ಅದು ಆ ಸರಳ ರೇಖೆಗಳೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಅಂತ. ಕನಿಷ್ಠ ದೂರವನ್ನು ಹೊಂದಿರತಕ್ಕಂಥ ರೇಖಾಖಂಡ ಆ ರೇಖೆಯೊಡನೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಅಂತ. ಈ ಬಿಯು ವೃತ್ತದಿಂದ ಹೊರಗಡೆ ಇರತಕ್ಕಂಥ ಬಿಂದು ಆಗಿದೆ. ಹಾಗಾಗಿ OP ಮತ್ತು OB ಯ ಉದ್ದಕ್ಕೆ ಕಂಪೇರ್ ಮಾಡಿದ್ರೆ OP ಯ ಉದ್ದ ಕಡಿಮೆ ಇದೆ. OP ಇಸ್ ಲೆಸ್ ದ್ಯಾನ್ OP. OP ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ OA. ಯಾಕೆ ಒಂದೇ ವೃತ್ತದಲ್ಲಿನ ತ್ರಿಜ್ಯಗಳು ಏನಾಗಿರ್ತವೆ, ಸಮನಾಗಿರ್ತವೆ. OA ಇಸ್ ಲೆಸ್ ದ್ಯಾನ್ OP ಅಂತ. ಸೊ ಹಾಗಾಗಿ OA ಏನಾಗ್ಬಿಡ್ತು, ಎಕ್ಸ್ ವೈಗೆ ಎಳೆದಿರ್ತಕ್ಕಂಥ ಕನಿಷ್ಠ ದೂರ O ಇಂದ ಎಳೆದಿರ್ತಕ್ಕಂಥ ರೇಖೆಗಳಲ್ಲಿ. ಹಾಗಾಗಿ ಸೊ OA ಯು O ನಿಂದ ಎಕ್ಸ್ ವೈಗೆ ಎಳೆದ ಕನಿಷ್ಠ ದೂರ ಆಗಿರೋದ್ರಿಂದ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡಬೇಕು, 90 ಡಿಗ್ರಿ ಕೋನವನ್ನು ಉಂಟು ಮಾಡಬೇಕು. ದೇರ್ಫೋರ್ OA ನಂಬರ್ ಸರಿನಾ?